ಅದೇ ಫಸ್ಟ್ ನಾವು ಬೆಂಕಿ ಸಾಂಗ್ ತುಂಬಾ ಚೆನ್ನಾಗಿ ಹಿಟ್ ಆಯ್ತು. ಅದು ಆಮೇಲೆ ಹಳೆ ದೊಡ್ಡಪ್ಪನ ಸಾಂಗ್. ಈಗ ಹಳ್ಳಿಯಲ್ಲಿ ಏನ್ ಎಲ್ಲರೂ ನಿಮ್ಗೆ ಡಿ ಗ್ಲಾಮರ್ ಆಗಿರಲ್ಲ, ಎಲ್ಲರೂ ಡಸ್ಕಿ ಇರಲ್ಲ, ಎಲ್ಲರೂ ಆರ್ಟ್ ಸ್ಕಿನ್ ಟೋನ್ ಅಲ್ಲೇ ಇರಲ್ಲ. ಅಂದ್ರೆ ಎಲ್ಲಾ ಪಿಕ್ಚರ್ ಅಲ್ಲೂ ಮಚ್ಚು ಇರಬಾರ್ದು. ಎಲ್ಲಾ ತರ ಸಿನಿಮಾ ಮಾಡಕ್ಕೂ ನಂಗೂ ಇಷ್ಟ. ಈಗ ನಿಮ್ಗೂ ಹಳ್ಳಿಗೂ ಏನ್ ನಂಟಿದೆ ಪ್ರೀವಿಯಸ್ ಲೈಫ್ ಅಲ್ಲಿ? ಸೊ ಯಾವ ತರ ಕನೆಕ್ಷನ್, ಆಟಗಳು ಆತರ ಪ್ರೀವಿಯಸ್ ಲೈಫ್ ಅಲ್ಲ, ಮೀನ್ಸ್ ಇದೇ ಲೈಫ್ ಅಲ್ಲಿ ಪ್ರೀವಿಯಸ್ ಟೈಮ್ ಅಲ್ಲಿ ಆ ಸೈಕಲ್ ನಾನ್ ಪೈಪ್ ಎತ್ಕೊಂಡು ಹೋಗೋದು, ಅದು ಒಂದ್ 3 ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬೇಸಾಯ ಹೊಡೆಯೋದು ಹೆಂಗೆ ಅಂತ, ಆ ಹಸುಗಳಿಗೆ ಎತ್ತುಗಳಿಗೆ ನಾವು ಬೆಲ್ಲ ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು ತಿನ್ಸ್ಬಿಟ್ಟು ಅದ್ರ ಜೊತೆಗೆ ಫ್ರೆಂಡ್ ಮಾಡ್ಕೊಳ್ಳೋದು. ನೆನ್ಸಿ ನಂಗೆ ಹೇಳಿರ್ಲಿಲ್ಲ ಹಾಲ್ ಕರಿಬೇಕಂತ. ಹೊಟ್ಟೆ ಮುಟ್ಟಿ ಹಂಗೆ ಕೆಚ್ಚಲು ಮುಟ್ಟಿ ಹಂಗೆ ಕೂತ್ಕೊಳ್ಳಿ ಹಂಗೆ ಹಾಲ್ ಕರಿಯಕ್ ಸ್ಟಾರ್ಟ್ ಮಾಡಿ ಅಂತ. ನಂಗಲ್ಲಿ ಎಲ್ಲಿ ಒದ್ಬಿಡುತ್ತೆ ಅಂತ ಅನ್ಕೊಂಡೇ ಮಾಡಿದೆ. ಬಟ್ ಪಾಪ ಏನು ಮಾಡಿಲ್ಲ, ಆರಾಮಾಗಿ. ನಮ್ಮಪ್ಪ ಒಂದ್ ಸೀನ್ ಇದೆ ಅದ್ರಲ್ಲಿ, ನಮ್ಮಪ್ಪ ನನ್ಗೆ ಚಪ್ಲಿಲ್ ಹೊಡಿಯೋದು. ನಾನು ರಿಯಲ್ ಆಗಿ 3 ಸತಿ ಚಪ್ಲಿ ಹೊಡ್ಸ್ಕೊಂಡಿದ್ದೀನಿ. ಹವಾಯ್ ಚಪ್ಲಿ ಬೇರೆ. ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ ನಲ್ಲಿ ಮತ್ತೊಂದು ಸಿನಿಮಾದ ಪ್ರಮೋಷನ್ಗೆ ನಾವು ಇವತ್ತು ಕುಂತಿದ್ದೀವಿ. ಎಸ್, ಕರ್ನಾಟಕದಾದ್ಯಂತ ಸಾಂಗ್ಗಳ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ಸಿನಿಮಾ. ಸೊ ಗ್ರಾಮಾಯಣ. ಸೊ ಆ ಸಿನಿಮಾದ ಹೀರೋ ಹಾಗೂ ಹೀರೋಯಿನ್ ನಮ್ ಜೊತೆ ಇದ್ದಾರೆ, ವಿನಯ್ ರಾಜ್ಕುಮಾರ್ ಹಾಗೂ ಮೇಘಾ ಶೆಟ್ಟಿ ಅವರು. ಹೇಗಿದ್ದೀರಾ? ಹಾಯ್, ಹೌ ಆರ್ ಯು? ಸೂಪರ್ ಸರ್, ನೀವೇ ಹೇಗಿದ್ದೀರಾ? ಸೂಪರ್. ನಾನು ಕಾಫಿ ವಿತ್ ಇಂಟರ್ವ್ಯೂ ಅನ್ಸುತ್ತೆ ಇದು. ಸೊ ಆರಾಮಾಗಿ ಕಾಫಿ ಕುಡ್ಕೊಂಡು ಮಾತಾಡೋಣ. ಯಾ, ಓಕೆ. ಸೊ ನನ್ಗೂ ಇದೆ, ಕುಡ್ಕೋತೀನಿ. ಅವ್ರು ಎಷ್ಟು ಮಾತಾಡ್ಬೇಕಲ್ಲ ನೀವು ಜಾಸ್ತಿ. ಹೌದು ಮ್ಯಾಮ್, ಜಾಸ್ತಿ ಮಾತಾಡ್ಬೇಕಲ್ಲ. ನೀವ್ ಮಾತಾಡ್ಬೇಕಾದ್ರೆ ಹಂಗೆ ಸ್ವಲ್ಪ ಹಂಗೆ ಸಿಂಪಲ್ ಹಾಕೋತೀನಿ ಅಷ್ಟೇ. ಫಸ್ಟ್ಲಿ ನನ್ಗೆ ಟೈಟಲ್ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತು. ಸೊ ನನ್ಗೆ ಟೈಟಲ್ ಕೇಳಿದ ತಕ್ಷಣ ಈ ಒಂಥರ ಮುಂಚೆ ಕೇಳಿದ್ದೆ ಈ ರಾಮಾಯಣ, ಗ್ರಾಮಾಯಣ, ಸಾರಿ ಇದು ಏನೋ ರಂಗಾಯಣ ಎಲ್ಲ ಕೇಳಿದೀವಿ. ಬಟ್ ಗ್ರಾಮಾಯಣ ಫಸ್ಟ್ ಟೈಮ್ ನಾನು ವರ್ಡ್ ಕೇಳಿದ್ದು. ಫಸ್ಟ್ ಥಾಟ್ ಬಂದಿದ ತಕ್ಷಣ ಇದೇನು ರಾಮಾಯಣ ಅಂತ ಕನ್ಫ್ಯೂಸ್ ಆಯ್ತು ನನ್ಗೆ. ಆಮೇಲೆ ನೋಡಿದ್ರೆ ಗ್ರಾಮಾಯಣ. ಎಸ್, ಓಕೆ, ಗ್ರಾಮಾಯಣ. ಇಷ್ಟು ನನ್ ಕನ್ಫ್ಯೂಷನ್ ಆಯ್ತು ಟೈಟಲ್ ನೋಡಿದ ತಕ್ಷಣ. ನಿಮ್ಗೆ ಫಸ್ಟ್ ಥಾಟ್ ನೆನಪಿಸ್ಕೊಂಡ್ರೆ ಏನ್ ಬಂತು ಅಂತ ಟೈಟಲ್ ನೋಡಿದ ತಕ್ಷಣ? ಗ್ರಾಮಾಯಣ ಅಂದಿದ ತಕ್ಷಣ ಮೊದಲನೇದಾಗಿ ಎಲ್ರಿಗೂ ತಲೆಗೆ ಬರೋದು ಹಳ್ಳಿ, ಅಲ್ಲಿನ ಗ್ರಾಮೀಣ ಇದಕ್ಕೆ ಹೋಲೋ ಅಂತ ಒಂದು ಸಿನಿಮಾ. ನಿಮ್ಗೆ ಏನ್ ಬಂತು ಅಂತ ಥಾಟ್? ನಿಮ್ಗೂ ಅದೇ ಬಂದಿದ್ದು. ಗ್ರಾಮಾಯಣ ಹೆಸರಲ್ಲೇ ಇದೆಯಲ್ಲ, ಗ್ರಾಮ. ಓಕೆ, ಸೊ ಅಷ್ಟೇ, ಬೇರೆ ಏನ್ ಕನ್ಫ್ಯೂಷನ್ ನಂತರ ಏನು ಆಗಿಲ್ಲ. ಬಟ್ ನಾವ್ ಹೇಳ್ತೀವಲ್ಲ ಯಾರಿಗಾರು ಯಾವ ಸಿನಿಮಾ ಅಂತ ಯಾರು ಕೇಳಿದಾಗ ಗ್ರಾಮಾಯಣ ಅಂತ ಅವ್ರಿಗೆ ರಾಮಾಯಣನ ಅಂತ ಕೇಳ್ತಾರೆ. ಬಟ್ ಆಮೇಲೆ ರಾಮಾಯಣ ಅಲ್ಲ ಗ್ರಾಮಾಯಣ ಅಂತ ಅರ್ಥ ಆಗುತ್ತೆ. ನಾವೆಲ್ ಕೂಡ ಇದೆ ಗ್ರಾಮಾಯಣ ಅಂತ ಕನ್ನಡದ. ತುಂಬಾ ಜನ ನಾವೆಲ್ದೇ ಸಿನಿಮಾ ಅಂತ ಅನ್ಕೊಂಡಿದ್ದಾರೆ. ಬಟ್ ಬರೀ ಟೈಟಲ್ ಮಾತ್ರ ಗ್ರಾಮಾಯಣ, ಇದ್ ಕತೆ ಕಂಪ್ಲೀಟ್ಲಿ ಬೇರೆ. ಓಕೆ, ನೀವ್ ಹೇಳಿದ್ರಲ್ಲ ಯಾವ್ದೋ ಸಿನಿಮಾ ಅನ್ಕೊಂಡಿದ್ದೀರ ಅಂತ. ಅದೇ ತರ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಿಕ್ಕದ ಒಂದು ವಿಡಿಯೋ ಬಿಟ್ಟಿದ್ರೆ ಗ್ಲಿಮ್ಸ್, ಮುಂಚೆ ಆಗ್ಲೇ ತುಂಬಾ ವರ್ಷಗಳಿಂದ ಅಲ್ವಾ? ಅವಾಗ ಒಂದಷ್ಟು ಜನ ಕಾಮೆಂಟ್ಸ್ ಮತ್ತೆ ಜನ ಹೇಳಿದ್ದು ಇದು ಸ್ವಲ್ಪ ರಂಗಸ್ಥಳಂ ರಿಮೇಕ್ ತರ ಇದೆಯಲ್ಲ ಅಂತ ಒಂದ್ ಮಾತು ಬಂದಿತ್ತು. ನಿಮ್ ಕಿವಿಗೆ ಏನಾದ್ರು ಬಿದ್ದಿದ್ಯಾ ಇದು ಅಂತ? ತೆಲುಗುನಲ್ಲಿ ಆ ಟೈಮಲ್ಲಿ ಆ ಸಿನಿಮಾ ಅಂದ್ರೆ ಆ ಟೈಮಲ್ಲಿ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಸಿನಿಮಾ ಬಂದಿತ್ತಲ್ಲ. ಆಮೇಲೆ ಮೋಸ್ಟ್ಲಿ ಗಡ್ಡ ಎಂದ ಆ ತರ ಅನ್ಸಿರ್ಬೋದು. ಬಟ್ ಕಂಪ್ಲೀಟ್ಲಿ ಅದು ರಿಲೇಟೇ ಮಾಡಕ್ಕಾಗಲ್ಲ. 2 ಹಳ್ಳಿ ಸಿನಿಮಾ ಅಷ್ಟೇ. ಆಮೇಲೆ ಅವ್ರ ಕಲ್ಚರೇ ಬೇರೆ, ನಮ್ ಕಲ್ಚರೇ ಬೇರೆ. ಈಗ ಹೇಳ್ತಿರೋ ಸ್ಟೋರಿನ ಬೇರೆ. ಓಕೆ, ಯಾ ಮೇಡಮ್, ನಿಮ್ ಬರೋದಾದ್ರೆ ವಿನಯ್ ಸರ್ ನಮಗ್ ಗೊತ್ತು ಅವ್ರು ಹೇಗೆ ಅಂತ, ತುಂಬಾ ಸಾಫ್ಟ್ ನೇಚರ್ ಅದೆಲ್ಲ. ಬಟ್ ನೀವ್ ಹೆಂಗ್ ಅವ್ರನ್ನ ಹ್ಯಾಂಡಲ್ ಮಾಡಿದ್ರಿ ಅಂತ ನನ್ಗೊಂದು ಡೌಟ್. ಹ್ಯಾಂಡಲ್ ಯಾಕೆ ಮಾಡ್ಬೇಕು ಅಂತ ಮೀನ್ಸ್ ಅಂದ್ರೆ ಅವ್ರು ತುಂಬಾ ಮಾತಾಡ್ತಾರೆ, ತುಂಬಾ ಜೋಯಲ್ ಆಗಿರ್ತಾರೆ. ಸೊ ಅವ್ರ ಜೊತೆ ಹೇಗೆ ಮಿಂಗಲ್ ಆದ್ರಿ? ಹಂಗೆ ಮಾತಾಡ್ಸ್ಕೊಂಡೆ ಮಿಂಗಲ್ ಆದೆ. ಬಟ್ ಜಾಸ್ತಿನೇ ಮಾತಾಡಲ್ಲ, ಎಷ್ಟ್ ಕೇಳಿದ್ರೆ ಅಷ್ಟೇ ಆನ್ಸರ್. ಅವ್ರಿಗೆ ಮಾತಾಡ್ಬೇಕು ಅನ್ಸರೆ ಮಾತಾಡ್ತಾರೆ, ಇಲ್ಲ ಮಾತಾಡಲ್ಲ. ಇಲ್ಲ, ನಿಮ್ ಜೊತೆ ಹೇಗಿದ್ರು? ಚೆನ್ನಾಗಿದ್ದಾರೆ. ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಚೆನ್ನಾಗಿ ಮಾತಾಡ್ತೀವಿ ನಾವಿಬ್ರು. ಕಾಲ್ ಎಳಿತೀವಿ ಚೆನ್ನಾಗಿ ಇಬ್ರು ಒಬ್ರಿಗೊಬ್ರು. ಓಕೆ, ಆತರ ಎಲ್ಲ ಚೆನ್ನಾಗಿ. ಬಟ್ ಸರ್ ಲಾಸ್ಟ್ ಸಿನಿಮಾ ಹೀರೋಯಿನ್ಸ್ ಕಂಪ್ಲೇಂಟ್ ಮಾಡಿದ್ರು ನಿಮ್ ಮೇಲೆ, ಜಾಸ್ತಿ ಮಾತಾಡಲ್ಲ ಅವರು. ಒಂದು ಸರಳ ಪ್ರೇಮಿಕತೆ ಮೇಡಮ್ ಅವ್ರ ಹೆಸರೇ ಬರ್ತಾ ನನ್ಗೂ ಬರ್ತೋಗಿತ್ತು, ಸಾರಿ. ಸೊ ಅವರೇ ಹೇಳಿದ್ ನನ್ಗೆ ಮಾತಾಡಲ್ಲ, ನಾನು ಟ್ರೈ ಮಾಡ್ದೆ ಅಂದ್ರೆ ಆಮೇಲೆ ನಿಮ್ಗಲ್ ಆದ್ರು ಅಂತ ಹೇಳಿದ್ರು ಲಾಸ್ಟ್ ಟೆಸ್ಟ್ ಅಲ್ಲಿ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳ್ಬೇಕಾಯ್ತು, ಇವ್ರು ಹೆಂಗೆ ಅಂದ್ಬಿಟ್ಟು. ಆತರ ಮಾತಾಡ್ತೀವಿ. ಅಂದ್ರೆ ಡಿಪೆಂಡ್ಸ್. ಇವಾಗ ನೀವ್ ಒಂದ್ಸತಿ ಮಾತಾಡಿ ಸುಮ್ನೆ ಆದ್ರೆ ಅವ್ರು ಮಾತಾಡಲ್ಲ, ನೀವು ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ತಾ ಇರ್ತಾರೆ. ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಮಾತಾಡ್ಬೇಕಂದ್ರೆ ಅವಾಗ ಮಾತಾಡ್ತೀವಿ ಅಲ್ವಾ? ಮತ್ತೆ ದಿನ ಬೋರಿಂಗ್ ವಿಷಯಗಳೇ ಮಾತಾಡ್ಕೊಂಡಿದ್ರೆ ಅಫ್ಕೋರ್ಸ್ ಮಾತೇ ಆಡಲ್ಲ ಮತ್ತೆ. ಯಾ ಸರ್, ಈ ಇಂಡಸ್ಟ್ರಿಲಿ ಹೆಂಗೆ ಅಂದ್ರೆ ಒಬ್ರು ಪೊಲೀಸ್ ಪಾತ್ರ ಮಾಡಿದ್ರು ಅಂದ್ರೆ
ಅದೇ ತರ ಪಾತ್ರಗಳು ಫಿಕ್ಸ್ ಮಾಡ್ಕೊಂಡು ಹೋಗೋದು. ಒಬ್ರು ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ರು ಅಂದ್ರೆ ಅದೇ ತರ ಅವ್ರಿಗೆ ರೋಲ್ ಕೊಡ್ತಾ ಹೋಗೋದು. ಒಬ್ರು ಹಳ್ಳಿ ಹುಡುಗ ಏನೋ ಒಂದು ರಗಡಾಗಿ ಮಾಡ್ದಂದ್ರೆ ಮತ್ತೆ ಅದೇ ತರ ಹೋಗೋದು. ಸೊ ಇದೊಂದು ಅವಾಗಿನ ವಾಡಿಕೆ ಬಂದಿರೋದು. ನಿಮ್ಗೆ ಆತರ ಏನೋ ಶೇಡ್ ಹೊಡಿತಾ ಇದೆಯಾ ಏನಾದ್ರು? ಹೆಂಗೆ ಅಂದ್ರೆ ಅದೇ ತರ ರೂಲ್ಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದಾರ? ಬಿಕಾಸ್ ಪೆಪ್ಪೆ ಮಾಡಿದ್ರೆ ಅಲ್ಲಿಂದ ಒಂದು ಕಂಪ್ಲೀಟ್ ನಿಮ್ದು ಒಂದು ಮ್ಯಾನರಿಸಮೇ ಚೇಂಜ್ ಆಗೋಯ್ತು ಇಂಡಸ್ಟ್ರಿಲಿ. ಹಿಂಗೂ ಮಾಡ್ತಾರ ವಿನಯ್ ಅವರು ಅಂತ ಒಂದು. ನೆಕ್ಸ್ಟ್ ನೋಡಿದ್ರೆ ಗ್ರಾಮಾಯಣ ಬಂದಿದೆ, ಮುಂದೆ ಸ್ಕ್ರಿಪ್ಟ್ ಆತರ ಏನೋ ಬರ್ತಾ ಇದೆಯಾ? ಮುಂದೆ ಸಿಟಿ ಲೈಟ್ಸ್ ಬರ್ತಾ ಇದೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡ್. ಗ್ರಾಮಾಯಣ, ಸಿಟಿ ಲೈಟ್ಸ್ ಅಲ್ಲೇ 2 ಶೇಡ್. ಒಂದೇ ಸಿನಿಮಾ ಹೇಳಿದ್ರೆ ಬೇರೆ ಬೇರೆ ಆತರ ಅಪ್ರೋಚ್ ಮಾಡಿರ್ಬೋದಲ್ಲ ನಿಮ್ಮನ್ನ? ಅದೇ ಈ ಶೇಡ್ ಅಲ್ಲೇ ಈ ತರ ಗ್ರಾಮಾಯಣ ಟೌನ್ ಆತರ ಕಥೆಗಳು ತುಂಬಾ ಬಂದಿದೆ. ಓಕೆ, ಅಂದ್ರೆ ಹಳ್ಳಿ ಸೊಗಡಿನ ಒಂದಷ್ಟು ಕಥೆಗಳು ಬಂದಿದೆ. ಬಟ್ ಈಗ ಸದ್ಯಕ್ಕೆ ಗ್ರಾಮಾಯಣ ಆದ್ಮೇಲೆ ಸಿಟಿ ಲೈಟ್ಸ್, ಇನ್ಯಾವುದು ಬೇರೆ ಒಪ್ಕೊಂಡಿಲ್ಲ. ಆಮೇಲೆ ಮಾಚಸ್ ಅಂತ ಒಂದ್ ಮಾಡ್ತಾ ಇದ್ದೀನಿ, ಸೊ ಅದು ಕಂಪ್ಲೀಟ್ಲಿ ಬೇರೆ ಇದೆ. ಓಕೆ, ಎಸ್. ಸೊ ಗ್ರಾಮಾಯಣ ಬಗ್ಗೆ ಮಾತಾಡಿದ್ರೆ ಸಾಂಗ್ಗಳೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇತ್ತೀಚೆಗೆ. ಸೊ ಒಂದಕ್ಕೊಂದು ನೆಕ್ಸ್ಟ್ ಲೆವೆಲ್, ಅಂದ್ರೆ ಒಂದಕ್ಕೊಂದು ಕಾಂಪಿಟೇಷನ್ ಲೆವೆಲ್ಗೆ ಹಿಟ್ ಆಗಿದ್ದು. ಸೊ ಸಾಂಗ್ಗಳ ಬಗ್ಗೆ ಫಸ್ಟ್ ಇನ್ವಿಟೇಷನ್ ಅದೇ ಅಂತ ಹೇಳ್ತಾರೆ. ಸೊ ನಿಮ್ಗೆ ಏನ್ ಅನಿಸ್ತು ಸಾಂಗ್ಸ್ ಈ ತರ ಒಂದು ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹುಟ್ಟಾಗಿದೆ? ಕೆಲವೊಂದು ನೆಗೆಟಿವ್ ಪಾಸಿಟಿವ್ ಎಲ್ಲ ಮಿಕ್ಸ್ ಆಗಿ ಬರ್ತಿರುತ್ತೆ. ನಿಮ್ಗೆ ಯಾವ ತರ ಇದೆ ಅಂತ ರಿಯಾಕ್ಷನ್ಸ್ ಎಲ್ಲ? ಅದೇ ಫಸ್ಟ್ ನಾವು ಬೆಂಕಿ ಸಾಂಗ್ ತುಂಬಾ ಚೆನ್ನಾಗಿ ಹಿಟ್ ಆಯ್ತು. ಅದು ಆಮೇಲೆ ಹಳೆ ದೊಡ್ಡಪ್ಪನ ಸಾಂಗ್, ಸೊ ಅದು ರೀಮಿಕ್ಸ್ ವರ್ಷನ್ ಬಿಟ್ಟು ಜನಕ್ಕಂತೂ ತುಂಬಾ ಇಷ್ಟ ಆಯ್ತು. ಸಾಕಷ್ಟು ರೀಲ್ಸ್ ಮಾಡಿದ್ದು. ಆಕ್ಚುಲಿ ನಾವೀಗ 5 ಸಾಂಗ್ ಬಿಟ್ಟಿದ್ದೀವಿ ಇದುವರೆಗೂ. ರಘು ದೀಕ್ಷಿತ್ ಅವರೊಂದು ಶತಶತಮಾನದಲ್ಲಿ ಅಂತ ಒಂದು ಸಾಂಗ್, ಅದು ಒಂದು ವರ್ಗಕ್ಕೆ ರೀಚ್ ಆಯ್ತು. ಆಮೇಲೆ ಇವಾಗ ಏನೇ ಹೇಳು ಕುಸುಮ ಬಿಟ್ಟಿದ್ದೀವಿ, ಅದೊಂಥರ ರೊಮ್ಯಾಂಟಿಕ್ ಟ್ರ್ಯಾಕ್. ಅದೊಂಥರ ಒಂದ್ ಸ್ವಲ್ಪ ಸ್ಲೋ ಸಾಂಗ್, ಅದೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಬೇರೆ ಬೇರೆ ತರ ಸಾಂಗ್ಸ್ ಇದೆ. ಸೊ ಪೂರ್ಣ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಜಾನರ್ ಮ್ಯೂಸಿಕ್. ಸೊ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಒಳ್ಳೆ ರಿವ್ಯೂಸ್, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಿಮ್ಗೆ ಯಾವ ಫೇವರೇಟ್ ಮ್ಯಾಮ್ ಈ 5 ಸಾಂಗ್ ಅಲ್ಲಿ? ಯಾವ್ದು ತುಂಬಾ ಇಷ್ಟ ನಿಮ್ಗೆ? ಏನೇ ಹೇಳು ಕುಸುಮ ಈಗ ರಿಲೀಸ್ ಆಗಿದೆ. ನೈಸ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಒಂದೈನ ಹೇಳ್ತೀರಾ ಏನಾದ್ರು? ಹೇಳಿ, ಪರವಾಗಿಲ್ಲ. ತುಂಬಾ ಚೆನ್ನಾಗಿ ಹಾಡಿದಾರೆ ಸರ್. ಚೆನ್ನಾಗಿ ಆಡ್ತಾರ ಅವರು? ಹೇಗೆ? ಮತ್ತೆ ಹೇಳಿ ಮೇಡಮ್. ಬೆಳಗಿಂದ ಮಾತಾಡಿ ಇವತ್ತು ಮತ್ ನಾನು ಫಸ್ಟ್ ಇದಕ್ಕೆ ಬರ್ಬೇಕಾಯ್ತು. ಅವಾಗ ಮೋಸ್ಟ್ಲಿ ಆಡ್ತಿದ್ರ. ಆಯ್ತು ಮೇಡಮ್. ಹಳ್ಳಿ ಅಂತ ಬಂದಾಗ ಹಳ್ಳಿ ಕತೆ, ಹಳ್ಳಿ ಹುಡುಗಿರು ಕಂಪ್ಲೀಟ್ ಡೀಪ್ ಗ್ಲಾಮರಸ್ ಮಾಡ್ತಾರೆ. ಬಟ್ ನೀವು ಡಿ ಗ್ಲಾಮರಸ್ ಅಲ್ಲೂ ಸೂಪರ್ ಆಗಿ ಕಾಣ್ತಾ ಇದೀರ. ಇದು ಡಿ ಗ್ಲಾಮರ್ ಅಲ್ಲ, ಇದು ನಾನು ಏನಿದನೋ ಅದೇ ಹಂಗೆ ತೋರಿಸಿದ್ದಾರೆ. ಅಂದ್ರೆ ನಮ್ಮ ಚಂದ್ರು ಸರ್ದು ಏನಂತ ಅಂದ್ರೆ, ಈಗ ಹಳ್ಳಿಯಲ್ಲಿ ಏನ್ ಎಲ್ಲರೂ ನಿಮ್ಗೆ ಡಿ ಗ್ಲಾಮರ್ ಆಗಿರಲ್ಲ, ಎಲ್ಲರೂ ಡಸ್ಕಿ ಇರಲ್ಲ, ಎಲ್ಲರೂ ಆರ್ಟ್ ಸ್ಕಿನ್ ಟೋನ್ ಅಲ್ಲೇ ಇರಲ್ಲ. ವೈಟ್ ಆಗಿರೋರು ಇರ್ತಾರೆ, ಬೆಳ್ಳಗಿರೋರು ಇರ್ತಾರೆ, ಮಧ್ಯಮ ಕಲರ್ ಇರೋರು ಇರ್ತಾರೆ. ಸೊ ಹಂಗಾಗಿ ಏನಕ್ಕೆ ನಾನು ಹಳ್ಳಿ ಅಂದ್ರೆ ಡಿ ಗ್ಲಾಮ್ ಯಾಕೆ ತೋರಿಸ್ಬೇಕು? ಆಮೇಲೆ ಕಲರ್ ಚೇಂಜ್ ಆದ ತಕ್ಷಣ ಡಿ ಗ್ಲಾಮರ್ ಅಂತ ಹೇಳಕ್ಕೂ ಆಗಲ್ಲ ಅಲ್ವಾ? ಎಲ್ಲಾದು ಗ್ಲಾಮರ್. ಸೊ ಅದು ನ್ಯಾಚುರಲ್, ನೀವ್ ಹೇಗಿದ್ರೋ ಹಾಗೇನೆ ಇದು ಮಾಡೋಣ ಅಂದ್ಬಿಟ್ಟು ಅವ್ರು ಎಲ್ಲೂನು ಚೇಂಜ್ ಮಾಡ್ಲಿಲ್ಲ. ಸೊ ನಾನು ಏನಿದನೋ ಅದನ್ನೇ ಕ್ಯಾರಿ ಮಾಡಿದ್ರು. ಅಂಡ್ ಹೇಗೆ ಅಂದ್ರೆ ಇದೆಲ್ಲರೂ ಕೇಳಿರ್ತಾರೆ, ಅಫ್ಕೋರ್ಸ್ ನಾವು ಕೇಳಲೇಬೇಕು. ಸಾರಿ, ನಿಮ್ ಪಾತ್ರ ಮುಂಚೆ ಅವ್ರು ಆಕ್ಚುಲಿ ನೆನ್ನೆ ಅವ್ರ ಮೆಸೇಜ್ ಬಂತ ನಮ್ಗೆ, ಮೇಘ ಅವ್ರು ಹೇಳ್ಬಿಟ್ಟಿದ್ದಾರೆ ದಯವಿಟ್ಟು ರಿಪೀಟೆಡ್ ಅದೇ ಕ್ವಶನ್ ಕೇಳ್ಬಿಡಿ ಅಂತ. ಬಟ್ ಮತ್ತೆ ಒಳಗಡೆ ಕಳಿಸ್ತಾರೆ ದಯವಿಟ್ಟು ಸಿನಿಮಾ ಬಿಟ್ಟು ಬೇರೆ ಏನು ಹೋಗ್ಬಿಡಿ ಅಂತ. ನಾವ್ ಏನ್ ಮಾಡೋದು ಗೊತ್ತಾಗಲ್ಲ. ಬಟ್ ಹೇಳಿ ಮೇಡಮ್, ಪಾತ್ರದ ಬಗ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಏನಾದ್ರು ಹೇಳಿರ್ತೀವಿ. ಏನ್ ಹೇಳೋದು, ಅದೇ ಇರೋದೇ ಪಾತ್ರ. ಕುಸುಮ ಅಂದ್ರೆ ಒಂದು ಗಟ್ಟಿ ಹುಡುಗಿ, ಗಟ್ಟಿ ಹೆಣ್ಣು, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಅವಳಿಗೇನ್ ಬೇಕೋ ಅವಳು ಅದನ್ನೇ ಮಾಡೋದು, ಅವಳಿಗೇನ್ ಬೇಕೋ ಅವಳು ಅದನ್ನೇ ಪಡ್ಕೊಳ್ಳೋದು. ಈ ತರದ ಒಂದು ಹಳ್ಳಿಯಲ್ಲಿ ಮುಗ್ಧತೆ ಇರೋಂತ, ಜೊತೆಗೆ ಲಾಜಿಕ್ ಆಗಿ ಯೋಚನೆ ಮಾಡುವಂತ ಒಂದು ಹುಡುಗಿ. ಓಕೆ. ಸೊ ನಿಮ್ ಕೈಗೂ ಇತ್ತೀಚೆಗೆ ಮಚ್ಚ ಬರ್ತಾ ಇದೆ, ಸಖತ್ತಾಗಿ ಶೂಟ್ ಆಗ್ತಿದೆ. ಸೊ ಇದ್ರಲ್ಲಿ ಕಚ್ಕೊಂಡಿದ್ಯಾ ಕೈಗೆ ಟೈಟ್ ಆಗಿ? ಮುಂದೆ ಕಚ್ಕೊಳುತ್ತಾ ಹೇಗೆ ಅಂತ? ಎಲ್ಲಾ ಪಿಕ್ಚರ್ ಅಲ್ಲೂ ಮಚ್ಚು ಇರಬಾರ್ದು. ಎಲ್ಲಾ ತರ ಸಿನಿಮಾ ಮಾಡಕ್ಕೂ ನಂಗೂ ಇಷ್ಟ. ಈಗ ಆಕ್ಷನ್ ಮಾಡಕ್ಕೂ ತುಂಬಾ ಇಷ್ಟ. ಅದೇ ರೀತಿ ಒಂದು ಫ್ಯಾಮಿಲಿ, ಆಮೇಲೆ ರಾಮ್ ಕಾಮ್ ಲವ್ ಸ್ಟೋರಿ ಮಾಡಕ್ಕೂ ಇಷ್ಟ. ಸೊ ಎಲ್ಲಾ ಸಿನಿಮಾಗೂ ಅಂಟ್ಕೊಳಲ್ಲ, ಒಂದ್ ಸಿನಿಮಾ ಬಿಟ್ಟು ಒಂದ್ ಸಿನಿಮಾ ಆತರ. ಬಟ್ ಇದ್ರಲ್ಲಿ ಹೆಂಗಿತ್ತ ಎಕ್ಸ್ಪೀರಿಯನ್ಸ್? ವೈಲೆನ್ಸ್ ಲಾಸ್ಟ್ ಸಿನಿಮಾ, ಪ್ರೀವಿಯಸ್ ಸಿನಿಮಾ ಅಫ್ಕೋರ್ಸ್ ಮಾಡಿದ್ರಿ. ಏನ್ ವೈಲೆನ್ಸ್ ಮೊದ್ಲಿಂದ ಅಷ್ಟಾಗಲ್ಲ, ಬಟ್ ಚೆನ್ನಾಗಿತ್ತು. ಅಂಡ್ ಎಲ್ಲೂ ಸಹ ಸ್ಟೋರಿನ ಅಷ್ಟು ಬಿಟ್ಕೊಡ್ತಾ ಇಲ್ಲ ತಂಡ. ಯಾಕೆ ಅಂತ ಕೇಳ್ಬೋದಾ ಅಂತ? ಸ್ಟೋರಿಗಿಂತ ಇದೊಂದು ಎಕ್ಸ್ಪೀರಿಯನ್ಸ್. ನೀವು ಅಲ್ಲಿ ಹೋಗಿ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದಾಗ
ನಿಮ್ಗೆ ಒಂದಷ್ಟು ಸ್ಟೋರಿಗಳು ಕಾಣಿಸುತ್ತೆ, ಒಂದಷ್ಟು ಕ್ಯಾರೆಕ್ಟರ್ಗಳು ಕಾಣಿಸುತ್ತೆ. ಹಳ್ಳಿನೇ ಒಂದು ಮೇಜರ್ ಕ್ಯಾರೆಕ್ಟರ್ ತರ ಪ್ಲೇ ಆಗುತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಅನ್ಬೋದು, ಒಂದು ಹಳ್ಳಿಯ ಎಕ್ಸ್ಪೀರಿಯನ್ಸ್ ನೀವು ಕಂಡ್ಕೊಳ್ಬಹುದು ಇದ್ರಲ್ಲಿ. ನಿಮ್ಗೆ ನೆನ್ಪಾಯ್ತಾ ಹಳೇದೆಲ್ಲ ಸ್ವಲ್ಪ ತಾತನ ಊರ್ಗ್ ಹೋಗಿರೋದು, ಅಲ್ಲೇ ಆಟ ಆಡ್ಗಳು ಆತರ ಏನಾದ್ರು ನೆನ್ಪಾಯ್ತಾ ಈ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಥ್ರೂಔಟ್? ಅಂದ್ರೆ ನಾನು ಈಗ ನಮ್ಮ ಹಳ್ಳಿಗಳು ಇದ್ದೆ, ಅಂದ್ರೆ ನಮ್ ಗಾಜನೂರು, ತಾಯಿ ಊರು, ಅಲ್ಲಿಗೆ ಸಾಕಷ್ಟು ಟೈಮ್ ಹೋಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ. ಬಟ್ ಬೇರೆ ಬೇರೆ ಹಳ್ಳಿಗೆ ಸುಮ್ನೆ ಈಗ ಟ್ರಾವೆಲ್ ಆನ್ ದ ವೇ ಎಲ್ಲೂ ಸ್ಟೇ ಮಾಡಿರ್ಲಿಲ್ಲ. ಸೊ ಫಸ್ಟ್ ಬಂದ್ಬಿಟ್ಟು ದೇವನೂರ್ಗೆ ಹೋಗಿ ಒಂದು ಈಗ ಲೊಕೇಶನ್ ನೋಡಕ್ ಹೋಗಿದ್ದೆ. 10 days ಮುಂಚೆನೆ ಹೋಗಿ ನೋಡ್ಕೊಂಡು ಅಲ್ಲಿನ ಜನ ಮೀಟ್ ಮಾಡಿ, ಅವಾಗ ಆಲ್ಮೋಸ್ಟ್ ತುಂಬಾ ಒಂದಷ್ಟು ವರ್ಷಗಳ ಹಿಂದೆ. ಸೊ ಅಲ್ಲಿ ಹೋದಾಗ ನಂಗೆ ಫಸ್ಟ್ ಟೈಮ್ ಏನ್ ಅನ್ಸಿದೆ ಅಂದ್ರೆ, ಇದು ಈ ಲೈಫ್ ಇದೊಂಥರ ಬೇರೆ ತರಾನೇ ಇದೆ, ಒಂಥರ ಇದು ಇನ್ನೂ ಜಾಸ್ತಿ ಖುಷಿ ಕೊಡುತ್ತೆ. ಈಗ ಶೂಟಿಂಗ್ ಮಾಡ್ತಾನು ಆ ಜರ್ನಿನೇ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಆತರ ಒಂದ್ ಜಾಗದಲ್ಲಿ ನೀವು ಶೂಟ್ ಮಾಡಕ್ಕೆ ತುಂಬಾ ಖುಷಿ ಕೊಡುತ್ತೆ, ತುಂಬಾ ಸಮಾಧಾನ ಕೊಡುತ್ತೆ, ಇನ್ನೂ ಜಾಸ್ತಿ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ನಾವ್ ಹೋಗ್ಬಿಟ್ಟು ಅಲ್ಲಿ ಅಯ್ಯೋ ಮನೆ ಮಿಸ್ ಆಗ್ತಿದೆ ಅಂತ ಅನ್ಸಲ್ಲ, ತುಂಬಾ ಖುಷಿ ಕೊಡ್ತು. ಅವಾಗ ತುಂಬಾ ಇಷ್ಟ ಆಯ್ತು ನನಗೆ. ಹೌದು ನಿಮ್ಗೂ ಹಳ್ಳಿಗೂ ಏನ್ ನಂಟಿದೆ ಪ್ರೀವಿಯಸ್ ಲೈಫ್ ಅಲ್ಲಿ? ಸೊ ಯಾವ ತರ ಕನೆಕ್ಷನ್, ಆಟಗಳು ಆತರ ಪ್ರೀವಿಯಸ್ ಲೈಫ್ ಅಲ್ಲ, ಮೀನ್ಸ್ ಇದೇ ಲೈಫ್ ಅಲ್ಲಿ ಪ್ರೀವಿಯಸ್ ಟೈಮ್ ಅಲ್ಲಿ ಮುಂಚೆ ಅಂದ್ರೆ ನಾನು ಊರಿಗೆಲ್ಲ ಹೋಗ್ತಾ ಇದ್ದೆ. ಅಂದ್ರೆ ನಾನು ಹುಟ್ಟಿದ್ದು ಕೂಡ ಆ ಸೈಡ್ ಸ್ವಲ್ಪ. ಸೊ ನಾನು ಊರಿಗೆಲ್ಲ ಹೋಗ್ತಾ ಇದ್ದೆ. ಅಲ್ಲಿ ನಾನು ಈ ಹೊಲ ಗದ್ದೆಲೆಲ್ಲ ಆಟ ಆಡ್ತಾ ಇದ್ದೆ. ಸೊ ಇದೆಲ್ಲ ಮಾಡ್ತಿದ್ದೆ. ಬಟ್ ಈ ಬೇಸಾಯ ಹೊಡೆಯೋದು, ಆಮೇಲೆ ಎತ್ತುಗಳನ್ನ ಸ್ನಾನ ಮಾಡಿಸೋದು ಆಗಿರ್ಬೋದು, ಈ ತರ ಕೆಲವೊಂದು ವಿಚಾರಗಳು ಅಷ್ಟು ನನಗೆ ಗೊತ್ತಿರ್ಲಿಲ್ಲ. ಸೊ ಇದ್ರಲ್ಲಿ ಅದೆಲ್ಲಾನು ಕಲ್ತ್ಕೊಂಡೆ. ಅಂದ್ರೆ ಕಲ್ತ್ಕೊಂಡ್ರ ಎಲ್ಲ ಟ್ರೈನಿಂಗ್? ತುಂಬಾ ಚೆನ್ನಾಗಿ ಕಾಣ್ತಿದೆ ಫ್ರೇಮ್ ಅಲ್ಲಿ. ಕಲ್ತ್ಕೊಂಡೆ. ನಿಮ್ದು ಸೈಕಲ್ ತೊಳ್ಕೊಂಡ್ ಬರ್ಬೇಕಾದ್ರೆ ಅದೇ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಬೆಳಗ್ಗೆ ಒಂದ್ 6 ಗಂಟೆಗೆನೆ, ಒಂದ್ 5:15ಗೆನೆ ಬಂದ್ಬಿಟ್ಟು ಸೆಟ್ಟಿಗೆ, ಅಥವಾ ಹಿಂದಿನ ದಿನ ಒಂದಿನ ಶೂಟಿಂಗಿನ ಮುಂಚೆನೆ ಬಂದ್ಬಿಟ್ಟು ಏನೇನ್ ಮಾಡ್ಬೇಕು ಅದೆಲ್ಲ ಪ್ರಾಕ್ಟೀಸ್ ಮಾಡೋದು. ಆ ಸೈಕಲ್ ನಾನು ಪೈಪ್ ಎತ್ಕೊಂಡು ಹೋಗೋದು, ಅದು ಒಂದ್ 3 ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬೇಸಾಯ ಹೊಡೆಯೋದು ಹೆಂಗೆ ಅಂತ, ಆ ಹಸುಗಳಿಗೆ, ಎತ್ತುಗಳಿಗೆ ನಾವು ಬೆಲ್ಲ, ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು ತಿನ್ಸ್ಬಿಟ್ಟು ಅದ್ರ ಜೊತೆಗೆ ಫ್ರೆಂಡ್ ಮಾಡ್ಕೊಳ್ಳೋದು. ಸೊ ಈ ತರ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ವಿ. ಆಕ್ಚುಲಿ ಅದೊಂದ್ ಆ ಲೈಫೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೋಡೋರ್ಗ್ ನಮ್ಗಂತ ಅನ್ಸುತ್ತೆ, ಈಗ ನಾವೇನೋ ನೋಡ್ತಾ ಇದ್ವಿ, ಬಟ್ ಅದನ್ನ ಅನುಭವಿಸ್ತಾ ಇರೋರ್ಗೆ ಬೇರೆ ತರನೇ ಲೈಫ್ ಫೀಲ್ ಇರುತ್ತೆ. ಸೊ ಹೆಂಗ ಅನಿಸ್ತು ಆ ಲೈಫ್ ನ ನೋಡಿ, ಆ ಕ್ಷಣ, ಆ ಟೈಮಲ್ಲೆಲ್ಲ? ಬೆಳಿಗ್ಗೆ ಎದ್ರೆ ಅದೇ ರೊಟೀನ್, ಬೆಳಿಗ್ಗೆ ಎದ್ದಿ ಮಾಡ್ಬೇಕು. ಅಂದ್ರೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ, ಲೈಫ್ ಅಲ್ಲಿ ಬೇರೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಸೊ ನೀವ್ ಒಂದಕ್ ಫಿಕ್ಸ್ ಆಗಿ ಹೋಗ್ತೀರಾ, ನಾನ್ ಬೆಳಗ್ಗೆ ಹೇಳ್ಬೇಕು, ಈ ಕೆಲ್ಸ ಮಾಡ್ಬೇಕು, ಬರ್ಬೇಕು, ಅದ್ ಮಾಡ್ತೀನಿ, ನನಗ್ ದುಡಿಮೆ ಬರುತ್ತೆ, ನಾನ್ ತಿಂತೀನಿ, ಮಲಗ್ತೀನಿ, ನೆಮ್ಮದಿ. ನಿಮ್ಗೆ ಅತಿ ಆಸೆನೂ ಇರಲ್ಲ, ಅಥವಾ ಇನ್ನೊಂದೇನೋ ಮತ್ತೊಂದ್ ಮಾಡ್ಬೇಕು ಅನ್ನೋದು ಇರಲ್ಲ. ಆ ದಿನಕ್ ಬದುಕ್ತಿವಿ. ಸೊ ಅದು ಚೆನ್ನಾಗಿರುತ್ತೆ ಅಲ್ವಾ? ಫ್ಯೂಚರ್ ಯೋಚನೆ ಮಾಡ್ಕೊಂಡು ಪ್ರೆಸೆಂಟ್ ಹಾಳ್ ಮಾಡ್ಕೊಳ್ಳೋ ಬದಲು ಪ್ರೆಸೆಂಟ್ ಗೆ ನಾವ್ ಏನ್ ಮಾಡ್ತೀವಿ ಅದ್ರಲ್ಲೇ ಖುಷಿ ಕಾಣೋದು ತುಂಬಾ ಒಳ್ಳೇದಲ್ವಾ? ಹೌದು, ಕರೆಕ್ಟ್, ನಿಜ ಅದು. ಅಂಡ್ ಸರ್, ಇತ್ತೀಚೆಗೆ ನೀವು ಈ ಸಿನಿಮಾಗಳು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಹಳ್ಳಿ ಸೊಗಡನ್ನ ತೋರಿಸೋದು, ಅಲ್ಲಿನ ಕಲ್ಚರ್ ತೋರಿಸೋದು. ಯಾಕಂದ್ರೆ ಯೂತ್ ಸಹ ಅದರಿಂದ ಈಗ ಆಕ್ಚುಲಿ ಪ್ಲಸ್ ಅಂದ್ರೆ ಅವರು ಸಹ ಅಯ್ಯೋ ಸಿಟಿ ಲೈಫ್ ಬೇಡಪ್ಪ, ಹಳ್ಳಿ ಕಡೆ ವ್ಯವಸಾಯ ಮಾಡೋಣ ಅನ್ನೋದು ತುಂಬಾ ಲೈನ್ಸ್. ತುಂಬಾ ದೊಡ್ಡವರೇನೆ, ತುಂಬಾ ಹಿಟ್ಟು ಸಿನಿಮಾ ಕೊಟ್ಟಿರೋರನ್ನೇ ಕೆಲವೊಬ್ರು ಹೀರೋಗಳು ಹೋಗಿ ಕುರಿ ಕಾಯೋದೆಲ್ಲ ನಾವು ನೋಡಿದ್ವಿ. ಮಲಯಾಳಂ ಒಬ್ರು ಹೀರೋ ಹೋಗ್ಬಿಟ್ಟು ಕುರಿ ಕಾಯ್ತಾ ಇದಾರೆ, ಲೈಫ್ ಸಾಕ್ ನನ್ಗೆ ಅಂದ್ರೆ. ಅಷ್ಟು ಡೈವರ್ಟ್ ಆಗ್ತಿದೆ ಬರ್ತಾ ನಾವು ಹಿಂದಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ಟೆಕ್ನಾಲಜಿ ಮುಂದುವರಿತದೆ ಅಂತ ಅನ್ಕೊಂತೀವಿ, ಬಟ್ ಆಕ್ಚುಲಿ ಅದ್ ಬೇರೆ ತರನೇ ಆಗ್ತಾ ಇರೋದು. ಬಟ್ ಅದೇ ತುಂಬಾ ಜನ ಇವಾಗ ಯುವಕರು ಕೂಡ ವಾಪಸ್ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ಬೇಕು ಅದು ಇದು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಒಂದೇನಂದ್ರೆ, ಅಲ್ಲಿ ಹೋಗ್ಬಿಟ್ಟು ಆ ಕಲ್ಚರ್ ನ ಫಾಲೋ ಮಾಡ್ಬೇಕು, ಅಲ್ಲಿ ಹೋಗ್ಬಿಟ್ಟು ನಮ್ ಕಲ್ಚರ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಬಾರ್ದು. ಈಗ ಹೆಂಗೆ ನಾವು ಸಿಟಿಗಳನ್ನ ಹಾಳು ಮಾಡಿದೀವಿ, ಆತರ ಹೋಗಿ ಹಳ್ಳಿನ ಹಾಳು ಮಾಡಕ್ ಹೋಗ್ಬಾರ್ದು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಹೋದ್ರೇನು ಅಲ್ಲಿನ ಜನ ಹೇಗಿರ್ತಾರೆ, ಆಮೇಲೆ ಅವ್ರ ಜೊತೆ ಮಾತಾಡ್ಸ್ಕೊಂಡು, ಅವ್ರ ಜೊತೆ ಒಂದು ಬಾಂಡಿಂಗ್ ಇಟ್ಕೊಂಡು ಅವರಲ್ಲಿ ಒಬ್ಬರ ತರ ಬದುಕ್ಬೇಕು, ಅವಾಗ ಸರಿ ಇರುತ್ತೆ. ನಾವು ನಮ್ದೇ ಒಂದು ಶೈಲಿ ಹಳ್ಳಿಯಲ್ಲಿ ತಗೊಂಡ್ ಬಂದು ಅಲ್ಲಿರೋ ಒಂದು ಇಕೋಸಿಸ್ಟಮ್ ನ ಹಾಳು ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಅಂದ್ರೆ ಈಗಿನ ಜನರೇಷನ್ ಆ ಸ್ಟ್ರೆಸ್ ಇದೆ ಅಲ್ಲ, ಸೊ ಅದು ಏನ್ ಮಾಡ್ತದೆ, ಎಲ್ಲ ನಮ್ಮನ್ನ ವಾಪಸ್ಸು ನಾವು ಎಲ್ಲಿಂದ ಬಂದ್ವಿ ಅಲ್ಲಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತದೆ. ಅದೇ ನೆಮ್ಮದಿ ಜೀವನ ಇದಲ್ಲ ಅಂತ ಅದು ನಾವು ಮತ್ತೆ ಮತ್ತೆ ಹೇಳ್ಕೊಡ್ತಾ ಇದೆ. ಅದರಿಂದನೇ ಸಿನಿಮಾ ಅದೊಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದು ಸಹ ಪ್ರೇರೇಪಿತ ಆಗುತ್ತೆ. ನಾವ್ ಆಕ್ಚುಲಿ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಆ ಜಾಗದಲ್ಲೆಲ್ಲ ಮತ್ತೆ ಈ ಕಡೆ ಬರೋದಕ್ಕಾಗಲ್ಲ ಅಂತ ನಾವು ತುಂಬಾ ಎಂಜಾಯ್ ಮಾಡಿದ್ವಿ.
ಅಂದ್ರೆ ಊಟ ಮಾಡೋ ಹೊಲದಲ್ಲಿ ಊಟ ಮಾಡೋದಾಗಿರ್ಬೋದು, ಆ ಟ್ರೈನ್ ಬಂದಾಗ ಖುಷಿ ಪಡೋದಾಗಿರ್ಬೋದು, ಸೌಂಡ್ ನಾವು ಶೂಟ್ ಮಾಡುವಾಗ ಟ್ರೈನ್ ಬಂತು ಹೊಲದಲ್ಲಿ ಕೆಲಸ ಮಾಡುವಾಗ ಆ ಕುರಿಗಳ ಜೊತೆ ಆಟ ಆಡೋದಾಗಿರ್ಬೋದು. ಐ ಥಿಂಕ್ ಅದೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ sir. ಅದು ತೊಳೆಯುವಾಗ ಅದೆಲ್ಲ ಏನ್ ಭಯ ಆಗಿಲ್ವಾ ಎತ್ತುಗಳನ್ನ ಅದೆಲ್ಲ ಅಷ್ಟ್ರಲ್ಲಿ ಅಭ್ಯಾಸ ಆಗೋಗಿತ್ತು ಅಷ್ಟು ನನಗೆ. ಅಭ್ಯಾಸ ಆಗಿತ್ತು? ನನಗೆ ಅದು ತುಯ್ದು ಬಿಡುತ್ತೆ ಅಂತ ಹೌದು, ಸಖತ್ ಭಯ ಇತ್ತು. ಬಟ್ ಅದಕ್ಕೆ ತಿಂಡಿ ಕೊಟ್ಬಿಟ್ಟು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಓ ಓಕೆ, ಹಂಗೂನಾ? ಓಕೆ, ಹಾಲ್ ಕರಿಯೋದು ಎಲ್ಲ ಮಾಡಿದೀರಾ ಹೇಗೆ? Scenes ಅದಿಲ್ಲ ಇದೆಯಾ? ಅನ್ಸುತ್ತೆ. ಇಲ್ಲ. ನಾನು ಒಂದ್ ಸೀನಲ್ಲಿ ಮಾಡಿದೆ. ಓ, okay. ಹೆಂಗಿತ್ತು ಅಂದ್ರೆ ಹಾ. ಬೆಳಿಗ್ಗೆಯಿಂದ ಹಸು ನೋಡ್ತಾ ಇದ್ದೆ, ಹೋಗೋ ಬರೋರ್ಗೆಲ್ಲ ಒದಿತಾ ಇತ್ತು, ಪಕ್ಕದಲ್ಲಿ ಹೋಗಿ ಒದಿತಾ ಇತ್ತು. ಸೊ ಅದನ್ನೇ ಶಾರ್ಟ್ ಅಲ್ಲಿ ನಿಲ್ಸಿದ್ದಾರೆ. ಓಕೆ. ಶಾರ್ಟ್ ಅಲ್ಲಿ ನಿಲ್ಸಿ ನನ್ಗೆ ಹೇಳಿರ್ಲಿಲ್ಲ ಹಾಲ್ ಕರಿಬೇಕಂತ, ಮೋಸ್ಟ್ಲಿ ಮರ್ತೋಗಿತ್ತು. ಸೊ ಅಲ್ಲೋಗಿ ನಿಂತ್ಕೊಂಡಿದ್ದೆ, ಮಾಂಟಾಜ್ಗಳು ತೆಗಿತೀವಿ, ಸುಮ್ನೆ ನಿಂತ್ಕೊಳ್ಳಿ, ಮುಟ್ಟಿ ಅದು ಇದು ಅಂತ ಹೇಳ್ತಾ ಇದ್ದು. ನಾನು ಮುಟ್ತಾ ಇದ್ದೆ, ಹಂಗೆ ಹೊಟ್ಟೆ ಮುಟ್ಟಿ, ಹಂಗೆ ಕೆಚ್ಚಿ ಮುಟ್ಟಿ, ಹಂಗೆ ಕೂತ್ಕೊಳ್ಳಿ, ಹಂಗೆ ಹಾಲ್ ಕರಿಯಕ್ ಸ್ಟಾರ್ಟ್ ಮಾಡಿ ಅಂತ. ಓಕೆ. ನಂಗಲ್ಲಿ ಎಲ್ಲಿ ಒದ್ಬಿಡುತ್ತೆ ಅಂತ ಅನ್ಕೊಂಡೇ ಮಾಡಿದೆ. ಬಟ್ ಪಾಪ ಏನು ಮಾಡಿಲ್ಲ, ಆರಾಮಾಗಿತ್ತು. ಓ, ನಾವೇ ಓಕೆ. ಪಾಪ ತೊಂದ್ರೆ ಕೊಟ್ರಿ ಅನ್ಸುತ್ತೆ. ಅದಕ್ಕೆ ಗೊತ್ತಾಗತ್ತೆ ಅನ್ಸುತ್ತೆ ಪ್ರಾಣಿಗಳಿಗೆ ಆ ಮನುಷ್ಯರು ಯಾವ ರೀತಿಲಿ ನಿನ್ನನ್ನ ಮುಟ್ತಾರೆ ಅನ್ನೋದು ಅದು ತುಂಬಾ ಗೊತ್ತಾಗತ್ತೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಸೆನ್ಸ್ ಆಗುತ್ತೆ ತುಂಬಾ ಅದಕ್ಕೆ. ಸೆನ್ಸ್ ಆಗತ್ತೆ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಯಾ, ಮೇ ಬಿ ನೀವ್ ಹೇಳ್ತಾ ಇರೋದ್ ನೋಡಿ ತುಂಬಾ ಚೆನ್ನಾಗಿ ಅನುಭವಿಸ್ಕೊಂಡು ಆ ಹಳ್ಳಿ ಲೈಫ್ ನ ಶೂಟಿಂಗ್ ತುಂಬಾ ಮಾಡಿದ್ರೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಸೂಪರ್ ಸೂಪರ್. ಅಂಡ್ ಆಗಿನ ಟೈಮಲ್ಲಿ ನಿಮ್ಮ ತಾತವ್ರು ಅಣ್ಣವರು ಬರೀ ಅದೇ ತರ ಸಿನಿಮಾಗಳು, ಅಂದ್ರೆ ಒಂದ್ ಸಿನಿಮಾ ಅಂದ್ರೆ ಒಂದ್ ಮೆಸೇಜ್, ಹಳ್ಳಿ ಕಲ್ಚರ್ ಜಾಸ್ತಿ ತೋರಿಸ್ಬೇಕು ಅಂತ ತುಂಬಾನೇ ಸಿನಿಮಾಗಳು ಒಪ್ಕೊಂತ ಇದ್ರು ಅಂತ ಕೇಳಿದೀವಿ ವರ್ಜಣ್ಣ ಮತ್ತೆ ಅವರು. ಸೊ ನೀವು ಸಹ ನೋಡಿದ್ರೆ ಹಳ್ಳಿ ಸಿನಿಮಾಗಳು ಸ್ಟಾರ್ಟಿಂಗ್ ಇಂದಾನೆ ಒಂದ್ 2-3 ಆಲ್ರೆಡಿ ಸ್ಟಾರ್ಟ್ ಮಾಡಿದೀರಾ. ಮೇ ಬಿ ಅದೇ ಹಾದಿಯಲ್ಲಿ ಕಂಟಿನ್ಯೂ ಆಗ್ತೀರಾ ಅಂತ ಒಂದ್ ಪ್ರಶ್ನೆ ಇರ್ತದೆ ನಮ್ಗೆ. ಬಂದ್ರೆ ಮಾಡ್ತೀರಾ ಹಳ್ಳಿ ಡ್ರಾಪ್? 100%. ಈ ತರ ಒಳ್ಳೆ ಕಥೆಗಳು ಬಂದ್ರೆ ಖಂಡಿತ ಇನ್ನೂ ಒಂದಷ್ಟು ಮಾಡೇ ಮಾಡ್ತೀನಿ. ಓಕೆ. ಅಂಡ್ ಮೇಡಮ್ ನಿಮ್ಗೆ ಕೇಳೋದಾದ್ರೆ, ಸಾರಿ ಅವಾಗ್ಲೇ ಕರೆಕ್ಟ್ ನೀವು ಹೇಳಿದ್ದು ಗ್ಲಾಮರ್ ಕಾಣಿಸ್ತಾ ಇದೀರಾ. ಮೇ ಬಿ ನಾನು ಗ್ಲಾಮರ್ ಮಾಡಿದಾರೆ ಅಂತ ಅನ್ಕೊಂಡೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಇದ್ರು ಎಲ್ಲಾರ ಕೇಳಿರ್ತಾರೆ, ಅಫ್ಕೋರ್ಸ್ ನನ್ಗೆ ಗೊತ್ತು. ಬಟ್ ಬೇರೆ ಏನಾದ್ರು ಹೇಳ್ದೇ ಇರೋದು ದಯವಿಟ್ಟು ಹೇಳಿ ಅಂತ ಕೇಳ್ತೀನಿ. ಚಾಲೆಂಜಿಂಗ್ ಅಂದ್ರೆ ಏನ್ ಬೇರೆ? ಎಷ್ಟು ಈ ರೋಲ್ ಅಲ್ಲ, ಆ ರೋಲ್ ಪ್ರಿಪೇರ್ ಆಗ್ಬೇಕಾದ್ರೆ ಈ ತರ ಹಿಂಗೆ ಈಗ ನೋಡಿ ಅವಾಗ್ಲೇ ಹೇಳಿದ್ರೆ ಹಸು ತೊಳಿಬೇಕಾದ್ರೆ ಈ ತರ ಎಲ್ಲ ನಾನು ಪ್ರಿಪೇರ್ ಆದೆ, ಅವ್ರನ್ನ ಟ್ರೈನ್ ಮಾಡ್ಕೊಂಡೆ. ಅದ್ರ ಬಿಟ್ಟು ಬೇರೆ ಏನ್ ಮಾಡಿದ್ರಿ? ಸೀನಲ್ಲಿ ನಮ್ಮಪ್ಪನ ಹತ್ರ ನಮ್ಮಪ್ಪ ಒಂದ್ ಸೀನ್ ಇದೆ ಅದ್ರಲ್ಲಿ. ನಮ್ಮಪ್ಪ ನನ್ಗೆ ಚಪ್ಲಿಲ್ ಹೊಡಿಯೋದು. ಓ, ಅದು ಬಂದ್ಬಿಟ್ಟು ಅವ್ರು ನನ್ಗೆ ನಾನು ರಿಯಲ್ ಆಗಿ 3 ಸತಿ ಚಪ್ಲಿ ಹೊಡ್ಸ್ಕೊಂಡಿದ್ದೀನಿ. ಓ, okay. ಹವಾಯ್ ಚಪ್ಲಿ ಬೇರೆ. ಯಾರು ಆಕ್ಟ್ ಮಾಡಿದ್ರು scene? ಬೀಳುತ್ತೆ ಅಂದ್ರೆ ಅದು ಯಾರದು ಸರ್ ಹೆಸರು ಬರ್ತಾರೆ, ಇವರು ಬಾಳ್ವಾಡಿ ಸರ್. ಹಾ, ಓಕೆ ಓಕೆ. ಓ, ಅವ್ರು ತಿಂದಾಕ್ಬಿಡ್ತಾರೆ ಅದ್ರ ರೋಲು. ಅವರು ಆಕ್ಟಿಂಗ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ರ. ಸೊ 3 ಸತಿ ಸಖತ್ತಾಗಿ ಬಿದ್ದು ಬರೆ ಬಂದ್ಬಿಟ್ಟಿತ್ತು. 4ನೇ ಸತಿ ಅವ್ರ ಹಿಂಗ್ ಒಡೆಯಕ್ ಬಂದ್ರು, ತಿರುಗ್ಬಿಟ್ಟೆ, ಆವಾಗ ಬೀಳ್ಲಿಲ್ಲ. ಓಕೆ, ಅಂದ್ರೆ ಇದನ್ನೆಲ್ಲ ಆಕ್ಟ್ ಅಂತ ಅನ್ಕೊಂತಾರೆ ಜನ. ಇಲ್ಲ ಇಲ್ಲ, ರಿಯಲ್ ಆಗಿ ಬಿತ್ತಾ? ರಿಯಲ್ ಆಗತ್ತೆ. 3 ಸತಿ ಬಿದ್ದಿದ್ದೆ ನಾನು. ಇಲ್ಲೂ ಇದೆ ಆಕ್ಚುಲಿ ನೋಡಿ. ಹೌದಾ ಮೇಡಮ್? ಬರೇ ಬರೋ ತರ ಹೊಡೆದಿರಿ ಸೀರಿಯಸ್ಲಿ? ನನಗೆ ನಂಬಕ್ 3 ಸತಿ. ಅದು ಹವಾಯ್ ಚಪ್ಲಿ ಗೊತ್ತಲ್ಲ ನಿಮ್ಗೆ, ಹಳ್ಳಿ ಕಡೆ ವೈಟ್ ಕಲರ್ ಬರುತ್ತೆ. ಹೌದೌದು, ಸಿಕ್ಕಾಪಟ್ಟೆ ಏಟ್ ಬೇರೆ ಬೀಳುತ್ತೆ ಅದು. ಸರಿ ಬಿದ್ದಿತ್ತು. ನೋಡಿ ಎಂತ ಈ ಸಿಚುವೇಶನ್ ಹೇಳಿದ್ರೆ. ಬಟ್ ಅದು ಏನು ಮಾಡಕ್ಕಾಗಲ್ಲ, ಪಾತ್ರ ಅಲ್ವಾ. ಹೌದು. ಪಾತ್ರದಲ್ಲಿ ಅದು ಇಲ್ಲ, ಸಹಜ. ಆತರ ಅದೇ ನೋಡಿ ನೋಡಿ ನಕ್ಕಿ ಖುಷಿ ಪಟ್ರಿ ಅಷ್ಟೇ. ಅದೇನೇ ಆಗುತ್ತೆ, ಒಂದ್ಸಲಿ ಸ್ಟಾರ್ಟಿಂಗ್ ನಗು ಬರುತ್ತೆ ಆತರ ಆದಾಗ, ಆಮೇಲೆ ಅಯ್ಯೋ ಅಂತ ಅನ್ಸುತ್ತೆ ಸೆಕೆಂಡ್ ಟೈಮು. ಬಟ್ ಚೆನ್ನಾಗಿರುತ್ತೆ. ಯಾವ ತರ ಫೈಟ್ ಅಲ್ಲಿ ಪಾಪ ಅವರು ತುಂಬಾ ಅಂದ್ರೆ ಇದರಲ್ಲಿ ಫೈಟ್ಗಳು ತುಂಬಾ ಇದಿಲ್ಲ, ಅಂದ್ರೆ ಕೋರಿಯೋಗ್ರಾಫ್ಗಿಂತ ತುಂಬಾ ನ್ಯಾಚುರಲ್ ಫೈಟ್ಸ್ ಅಲ್ಲ. ನ್ಯಾಚುರಲ್ ಫೈಟ್ಸ್, ಆಮೇಲೆ ಬರೀ ಕಾಲ್ ಇರುತ್ತೆ ರೋಡ್ ಮೇಲೆ, ಕಲ್ ಮೇಲೆ, ಆಮೇಲೆ ತುಂಬಾ ಎಳ್ದಾಡೋದಿರುತ್ತೆ. ನಿಮ್ಗೆ ಒಂದು ನಾರ್ಮಲ್ ಪಂಚಿಂಗ್ ಕಿಕ್ಸ್ಗಿಂತ ಜಾಸ್ತಿ ಪುಲ್ಲು ಪುಷ್ಟು ಉರುಳಾಡೋದು ಅದು ಇದು ಇರುತ್ತೆ. ಅದು ಆಲ್ಮೋಸ್ಟ್ ರಿಯಲಿಸ್ಟಿಕ್ ತರಾನೇ ಇರುತ್ತೆ ಫೈಟ್ಗಳು. ಸೊ ಅವಾಗ ಒಂದಷ್ಟು ಏಟ್ಗಳು ತರ್ಚ್ಕೊಳ್ಳೋದು ಅದು ಇದು ಆಗಿರುತ್ತೆ ಅಷ್ಟೆ.